ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಾನ ಗಣಪತಿ. ಇವತ್ತೊಂದು ಫ್ಲವರ್ ಡಿಸೈನ್ ಅಂದರೆ ವಿತೌಟ್ ಕುಚ್ಚು ಡಿಸೈನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಾನು 7 ಎಳೆ ದಾರಾನ ತಗೊಂಡಿದ್ದೀನಿ. 6 ತಗೋಬೋದು, ನಾನು 7 ತಗೊಂಡಿದ್ದೀನಿ. ಹಾಗೇನೆ ಈ ಥರ ರಿಂಗ್ ಬೀಡ್ ಬೇಕಾಗುತ್ತೆ, ಕಾಣಿಸ್ತಾ ಇದೆ ಅಲ್ವಾ? ಈ ಥರ ರಿಂಗ್ ಬೀಡ್, ಹಾಗೇನೆ ನೋಡಿ ಈ ಥರ ಮೆಟಲ್ ಬೀಡ್ಗಳು ನೋಡಿ. ಈ ಥರ ಮೆಟಲ್ ಬೀಡ್ ಇದ್ರೆ ತುಂಬಾನೇ ಒಳ್ಳೇದು. ಈಗ ಶುರು ಮಾಡೋಣ. ಈಗ ನೋಡಿ, ರಿಂಗ್ ಬೀಡ್ಗೆ ಫ್ಲವರ್ ಬೀಡ್ನ ಹಾಕೊಂಡು ನೀವು ಯಾವ ರಿಂಗ್ ಬೀಡ್ಗೆ ರೌಂಡ್ ಬೀಡ್ ಯಾವ ತರ ಬೀಡ್ ಬೇಕಾದ್ರೆ ಹಾಕೋಬಹುದು. ನಾನಿಲ್ಲಿ ಫ್ಲವರ್ ಬೀಡೇ ತಗೊಂಡಿದ್ದೀನಿ, ಆಂಟಿಕ್. ಅಲ್ಲಿಂದ ದಾರಾನ ಈ ತರ ಹಿಡ್ಕೊಂಡು, ಇಲ್ಲಿ ನೋಡಿ, ಇಲ್ಲಿ ನಾನು ಈ ತರ, ಇದು ಫ್ಲವರ್ ಬೀಡು ಹಾಕಿರೋದ್ರಿಂದ ಸ್ವಲ್ಪ ಇದಾಗುತ್ತೆ. ನಾನು ಈ ತರ ಮಾಡ್ಕೊಂಡು ಹೇಳ್ಕೊಳ್ತೀನಿ. 10 ಅಥವಾ 11 ನಂಬರ್ ನೀಡಲ್ ತಗೊಳ್ಳಿ. ನೋಡಿ, ಈ ತರ ಹೇಳ್ಕೋಬೇಕು. ಮೊದ್ಲಿಗೆ ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ ನಿಮ್ಗೆ. ನೋಡಿ, ಈ ತರ ಅಲ್ಲಿಂದ ಈ ತರ ಹಿಡ್ಕೊಂಡು ಬೀಡ್ ಲಾಕ್ ಮಾಡ್ಕೊಳ್ತೀನಿ. ನೋಡಿ, ಈ ತರ ಬೀಡ್ ಲಾಕ್ ಮಾಡ್ಕೊಂಡು ಮತ್ತೆ 1 ಚೈನ್, 2 ಚೈನ್, ಅಲ್ಲಿಂದ 3 ಚೈನ್. ಇಲ್ಲಿ 3 ಚೈನ್ ಮಾಡ್ಕೋಬೇಕಾಗುತ್ತೆ. ಅಂದ್ರೆ ನಾನಿಲ್ಲಿ 3 ಚೈನ್ ಯಾಕೆ ಮಾಡ್ಕೊಂಡೆ ಅಂದ್ರೆ, ನಾನು ಇಲ್ಲಿ ತ್ರಿಬಲ್ ಕ್ರೋಶೆ ಹಾಕೊಳ್ತಾ ಇದ್ದೀನಿ. ಡಬಲ್ ಕ್ರೋಶೆ ಹಾಕ್ತಾ ಇಲ್ಲ, ತ್ರಿಬಲ್ ಕ್ರೋಶೆ ಅಂದ್ರೆ ಒಂದ್ಸಲ, ಎರಡ್ ಸಲ ನೀಡಲ್ಗೆ ದಾರಾನ ಸುತ್ಕೋಬೇಕು. ಕಾಣಿಸ್ತಾ ಇದೆ ಅಲ್ವಾ? ಅಲ್ಲಿಂದ ಇಲ್ಲಿ ದಾರಾನ ರಿಂಗ್ ಬೀಡ್ ಇತ್ತಲ್ಲ, ಅದ್ರ ಒಳಗಡೆಯಿಂದ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಳ್ತೀನಿ. ಮೇಲೆ ಎಳ್ಕೊಂಡು ನೋಡಿ, ಈಗ ನೋಡಿ, ನೀಡಲ್ ಮೇಲೆ 4 ದಾರ ಇದೆ. 2ರಲ್ಲಿ 1, 2ರಲ್ಲಿ 1, ಕಾಣಿಸ್ತಾ ಇದೆ ಅಲ್ವಾ? 2ರಲ್ಲಿ 1. ಈ ತರ ಮಾಡ್ಕೊಂಡ್ರೆ ಇದಕ್ಕೆ ನಾವು ತ್ರಿಬಲ್ ಕ್ರೋಶೆ ಅಂತ ಹೇಳ್ತೀವಿ. ಮತ್ತೆ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಂಡಿದೀನಿ. ಮತ್ತೆ ಅದೇ ರಿಂಗ್ ಬೀಡ್ ಒಳಗಡೆಯಿಂದ ನೀಡಲ್ ಹಾಕಿ ದಾರಾನ ಹೇಳ್ಕೊಳ್ತೀನಿ. ಮತ್ತೆ ನೀಡಲ್ ಮೇಲೆ 4 ದಾರ ಇದೆ. 2ರಲ್ಲಿ 1, ಮತ್ತೆ 2ರಲ್ಲಿ 1, ಮತ್ತೆ 2ರಲ್ಲಿ 1. ನೋಡಿ, ಈ ತರ ತ್ರಿಬಲ್ ಕ್ರೋಶೆ. ಇಲ್ಲಿಗ ನಾನು 3 ತ್ರಿಬಲ್ ಕ್ರೋಶೆನ ಮಾಡ್ಕೋಬೇಕು. ನೋಡಿ, ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ 2 ಸಲ. ರಿಂಗ್ ಬೀಡ್ ಒಳಗಡೆಯಿಂದ ನೀಡಲ್ ಹಾಕಿ ದಾರಾನ ಈ ತರ ಹೇಳ್ಕೋಬೇಕು. ಈಗ ನೀಡಲ್ ಮೇಲೆ 4 ದಾರ ಇದೆ. 2ರಲ್ಲಿ 1, 2ರಲ್ಲಿ 1, 2ರಲ್ಲಿ 1. ನೋಡಿ, ಈಗ 3 ತ್ರಿಬಲ್ ಕ್ರೋಶೆ ಆಗಿದೆ. ನಾನಿಲ್ಲಿ ಮೊದ್ಲಿಗೂ ಕೂಡ 3 ಚೈನ್ ಹಾಕೊಂಡೆ ಅಲ್ವಾ? ಹಾಗೇನೆ ಇಲ್ಲಿ ಕೂಡ 3 ಚೈನ್, 1, 2, 3 ಚೈನ್ ಮಾಡ್ಕೊಂಡು ನೀಡಲ್ ಮೇಲೆ ದಾರ ಸುತ್ಕೊಳ್ಳೋದು ಬೇಡ. ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ ನಿಮ್ಗೆ, ಈ ರಿಂಗ್ ಒಳಗಡೆಗೆ ನೀಡಲ್ ಹಾಕಿ ದಾರಾನ ಹೇಳ್ಕೋಬೇಕು. ಎಳ್ಕೊಂಡು ನೋಡಿ, ಲಾಕ್ ಮಾಡ್ಕೊಳ್ತೀನಿ. ನೀಡಲ್ ಮೇಲೆ 2 ದಾರ ಇರುತ್ತೆ, 2 ದಾರನ 1 ಮಾಡ್ಕೊಳ್ತೀನಿ. ಮತ್ತೆ ನಾನಿಲ್ಲಿ 3 ಚೈನ್ ಹಾಕೊಳ್ತೀನಿ. 1, 2, 3 ಚೈನ್ ಹಾಕೊಂಡು ಮತ್ತೆ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ರಿಂಗ್ ಬೀಡ್ ಒಳಗಡೆಯಿಂದ ನೀಡಲ್ ಹಾಕಿ ದಾರಾನ ಹೇಳ್ಕೊಂಡು ಮತ್ತೆ ತ್ರಿಬಲ್ ಕ್ರೋಶೆ ಕಂಬ. ಮತ್ತೆ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ನೋಡಿ, ದಾರ ಹೇಳ್ಕೊಳ್ತೀನಿ. ನೀಡಲ್ ಮೇಲೆ 4 ದಾರ ಇರುತ್ತೆ. ನೋಡಿ, ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ರಿಂಗ್ ಬೀಡ್ ಒಳಗಡೆಯಿಂದ ನೀಡಲ್ ಹಾಕಿ ದಾರಾನ ಹೇಳ್ಕೊಳ್ತೀನಿ. ಈಗ ನೀಡಲ್ ಮೇಲೆ 4 ದಾರ ಇದೆ. 2ರಲ್ಲಿ 1, ಮತ್ತೆ 2ರಲ್ಲಿ 1, ಮತ್ತೆ 2ರಲ್ಲಿ 1. ಇದರಲ್ಲಿ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಂಡು ನಾವು ಕಂಬ ಮಾಡಿದ್ರೆ ಅದಕ್ಕೆ ನಾವು ತ್ರಿಬಲ್ ಕ್ರೋಶೆ ಕಂಬ ಅಂತ ಹೇಳ್ತೀವಿ. ಅದೇ ನಾವು 1 ಸಲ ನೀಡಲ್ ಮೇಲೆ ದಾರ ಸುತ್ಕೊಂಡು ಕಂಬ ಮಾಡಿದ್ರೆ ಡಬಲ್ ಕ್ರೋಶೆ ಕಂಬ ಅಂತ ಹೇಳ್ತೀವಿ. ನೋಡಿ, ಇಲ್ಲಿ 3 ತ್ರಿಬಲ್ ಕ್ರೋಶೆ ಕಂಬ ಆಗಿದೆ. ಮತ್ತೆ ನಾನಿಲ್ಲೀಗ 3 ಚೈನ್, 1, 2, 3 ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಅಲ್ಲಿಂದ ರಿಂಗ್ ಬೀಡ್ ಒಳಗಡೆಗೆ ನೀಡಲ್ ಹಾಕಿ ದಾರಾನ ಹೇಳ್ಕೊಂಡು ನೋಡಿ, ಲಾಕ್ ಮಾಡ್ಕೊಳ್ತೀನಿ. ನೋಡಿ, ಲಾಕ್ ಮಾಡ್ಕೊಂಡೆ. ಮತ್ತೆ 3 ಚೈನ್, 1, 2, 3. ನೋಡಿ, 3 ಚೈನ್ ಹಾಕೊಂಡು ಮತ್ತೆ ನಾನಿಲ್ಲಿ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಮತ್ತೆ ತ್ರಿಬಲ್ ಕ್ರೋಶೆ ಕಂಬ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ, ತ್ರಿಬಲ್ ಕ್ರೋಶೆ ಕಂಬ ಮಾಡ್ಕೊಳ್ತೀನಿ. ಹೀಗೆ ಇನ್ನು ಒಂದ್ಸಲ ಮಾಡ್ಕೋಬೇಕು. ಈ ತರ ಒಂದ್ ಸ್ಯಾರಿಗೆ ಪಕ್ಕ ಆದ್ರೆ ಒಂದ್ 22 ಪ್ಯಾಚ್ ಬೇಕಾಗುತ್ತೆ, ಇಲ್ಲ 20 ಪ್ಯಾಚ್ ಸಾಕಾಗುತ್ತೆ ಒಂದು ಸ್ಯಾರಿಗೆ. ಈ ತರ
ಎಲ್ಲ ಕಂಪ್ಲೀಟ್ ಆದಮೇಲೆ ಅದನ್ನ ಕರೆಕ್ಟಾಗಿ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಇದು. ಅಲ್ಲಿಂದ ಮತ್ತೆ ನಾನು 3 ಚೈನ್ ಹಾಕ್ಕೊಳ್ತೀನಿ. 1 2 3 ಚೈನ್ ಹಾಕ್ಕೊಂಡು ಇಲ್ಲಿ ನಾನು ಫಸ್ಟಲ್ಲಿ ದಾರ ಬಿಟ್ಟಿದ್ದೆ ಅಲ್ಲ ಅದನ್ನೂ ಕೂಡ ಸೇರಿಸ್ಕೊಳ್ತೀನಿ. ನೋಡಿ ಯಾವ ಥರ ಸೇರಿಸ್ಕೊಳ್ತೀನಿ ಅಂದರೆ 3 ಚೈನ್ ಹಾಕೊಂಡೆಲ್ಲ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಂಡಿದ್ದೀನಿ. ನೋಡಿ ಇಲ್ಲಿ ರಿಂಗ್ ಬೀಡ್ ಒಳಗಡೆಯಿಂದ ನೀಡಲ್ ಹಾಕಿ ದಾರಾನ ಎಳ್ಕೊಂಡು ನೋಡಿ ಮತ್ತೆ ನಾನಿಲ್ಲಿ ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತೀನಿ. ಈ ತರ ತ್ರಿಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ಒಂದ್ ಸೈಡ್ಗೆ 3 ಬರುತ್ತೆ, ಇನ್ನೊಂದ್ ಸೈಡ್ಗೆ 3 ಬರುತ್ತೆ. ಹಾಗೆ 6 ಪೆಟಲ್ಸ್ ಬರಬೇಕು. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಮತ್ತೆ 3 ಚೈನ್ 1 2 3 ಚೈನ್ ಹಾಕಿ ರಿಂಗ್ ಬೀಡ್ ಒಳಗಡೆಗೆ ನೀಡಲ್ ಹಾಕಿ ದಾರಾನ ಎಳ್ಕೊಂಡು ಲಾಕ್ ಮಾಡ್ಕೊಳ್ತೀನಿ. ಮತ್ತೆ ನಾನು 3 ಚೈನ್ ಹಾಕ್ಕೊಳ್ತೀನಿ. 3 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಮತ್ತೆ ತ್ರಿಬಲ್ ಕ್ರೋಶೆ ಕಂಬ, ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಮತ್ತೆ ತ್ರಿಬಲ್ ಕ್ರೋಶೆ ಕಂಬ ಮಾಡ್ಕೊಳ್ತೀನಿ. 1 2 3 ಅಲ್ಲಿಂದ 3 ಚೈನ್ ಹಾಕ್ಕೊಂಡು ನೋಡಿ ರಿಂಗ್ ಬೀಡ್ ಒಳಗಡೆಯಿಂದ ದಾರ ತಗೊಳ್ತೀನಿ. ನೀಡಲ್ ಮೇಲೆ 2 ದಾರ ಇರುತ್ತೆ, 2 ದಾರನ ಒಂದು ಮಾಡ್ಕೊಳ್ತೀನಿ. ಇದೇ ತರ ಮಾಡ್ಕೊಂಡು ಹೋಗ್ಬೇಕು. ಈಗ 3 ಚೈನ್ ಹಾಕ್ಕೊಳ್ತೀನಿ ಕೊನೆಗೆ. 1 2 3 ಚೈನ್ ಹಾಕ್ಕೊಂಡು ನೋಡಿ ಈಗ ಇಲ್ಲಿ ನೀಡಲ್ ಹಾಕಿ ದಾರಾನ ಎಳ್ಕೊಂಡು ಈಗ ನೀಡಲ್ ಮೇಲೆ 2 ದಾರ ಇದೆ. ನೀಡಲ್ ಮೇಲೆ 2 ದಾರ ಇದೆ ಅಲ್ಲ, 2 ದಾರಾನ ಒಂದು ಮಾಡ್ಕೊಳ್ತೀನಿ. ಒಂದು ಮಾಡಿಕೊಂಡು ನೋಡಿ ಈಗ ಇಲ್ಲಿ ನಾವು ಫಸ್ಟಿಗೆ ಸ್ಟಾರ್ಟಿಂಗ್ ಅಲ್ಲಿ ಚೈನ್ ಹಾಕಿದ್ವಲ್ಲ 3 ಚೈನ್, ಆ ಚೈನ್ ಒಳಗಡೆಯಿಂದ ನೀಡಲ್ ಹಾಕಿ ದಾರಾನ ಎಳ್ಕೊಳ್ತೀನಿ. ನೋಡಿ ಎಳ್ಕೊಂಡು ಅದನ್ನು ಕೂಡ ಲಾಕ್ ಮಾಡ್ಕೊಳ್ತೀನಿ. ಈ ತರ ಅಲ್ಲಿಂದ 1 ಚೈನ್ ಹಾಕಿ ಇಲ್ಲಿ ದಾರನ ಕಟ್ ಮಾಡ್ಕೊಂಡ್ರೆ ನೋಡಿ ಈ ತರ ಬರುತ್ತೆ. ಕಾಣಿಸ್ತಾ ಇದೆ ಅಲ್ವಾ? ನಾನು ಕಂಪ್ಲೀಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ತರ ಕಾಣಿಸುತ್ತೆ. 2 ಕಲರ್ಸ್ ಅಲ್ಲಿ ಮಾಡ್ಕೊಂಡಿದ್ದೀನಿ. ನೋಡಿ ಈ ತರ ಬರುತ್ತೆ. ಕಾಣಿಸ್ತಾ ಇದೆ ಅಲ್ವಾ? ಮಾಡ್ಕೊಂಡು ಇಟ್ಕೋಬೇಕಾಗುತ್ತೆ. ನೋಡಿ ಕ್ರೋಶದಿಂದಲೇ ಯಾವ ತರ ಅದಕ್ಕೆ ಅಟ್ಯಾಚ್ ಮಾಡ್ಬೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ನೋಡಿ ಈ ತರ ಆಂಟಿಕ್ ಫ್ಲವರ್ ನ ಕೂಡ ನಾನು ಯೂಸ್ ಮಾಡ್ತಾ ಇದ್ದೀನಿ. ಹಾಗಾಗಿ ನಾನೀಗ ಈ ಡಿಸೈನ್ ನ ತೋರಿಸ್ಕೊಡ್ತೀನಿ ಯಾವ ತರ ಮಾಡ್ಕೋಬಹುದು ಅನ್ನೋದನ್ನ. ಶುರು ಮಾಡೋಣ. ಇದರಲ್ಲಿ ಯಾವ ತರ ಹಾಕೋದು ನಾನು ಶುರು ಮಾಡಿದ್ದೀನಿ. ಇದರಲ್ಲಿ ನೋಡಿ ಯಾವ ತರ ಹಾಕೋದು ಅಂತ ಹೇಳೋದನ್ನ, ಡಿಸೈನ್ ಹಾಕೋಬಹುದು ಅನ್ನೋದನ್ನ ಹೇಳ್ಕೊಡ್ತೀನಿ. ಮೊದಲಿಗೆ ಬಟ್ಟೆಗೆ 2 ಟೈಮ್ಸ್ ಲಾಕ್ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ 2 ಚೈನ್ ಹಾಕಿ ಡಿಸೈನ್ ಸ್ಟಾರ್ಟ್ ಮಾಡಿದ್ದೀನಿ. ಓಕೆನಾ? 2 ಚೈನ್ ಹಾಕೊಂಡು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಈಗ ಅದನ್ನೇ ಇಲ್ಲಿ ಯಾವ ತರ ಹಾಕೋಬಹುದು ಅನ್ನೋದನ್ನ ಈಗ ಹೇಳ್ಕೊಡ್ತೀನಿ. ಮೊದಲಿಗೆ ಚೈನ್ ಹಾಕೊಳ್ತೀನಿ. ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ದಾರ ಸುತ್ಕೊಂಡು ಇದನ್ನ ಈಗ ಸ್ಟಾರ್ಟಿಂಗ್ ಅಲ್ಲಿ ನಾನು 2 ಚೈನ್ ಅಂತ ಹೇಳ್ದಲ್ಲ, ಇದನ್ನ 2 ಚೈನ್ ಅಂತಲೇ ಅನ್ಕೊಳ್ಳಿ. ಈಗ ಈ ತರ ನೀಡಲ್ ಮೇಲೆ ಈಗ ದಾರ ಹೇಳ್ಕೊಳ್ತೀನಿ. ಈಗ ನೀಡಲ್ ಮೇಲೆ ಈಗ 3 ದಾರ ಇದೆ. 3 ದಾರದಲ್ಲಿ 2ರಲ್ಲಿ 1 2ರಲ್ಲಿ 1 ನೋಡಿ 1 ಡಬಲ್ ಕ್ರೋಶೆ ಕಂಬ ಆಯ್ತು. ಅಲ್ಲಿಂದ ನೀವು ಮೊದಲಿಗೆನೆ ದಾರಕ್ಕೆ ಪೋಣಿಸಿ ಕೂಡ ಇಟ್ಕೊಂಡು ನೀವು ಡಿಸೈನ್ ನ ಮಾಡ್ಕೋಬಹುದು. ನಾನಿಲ್ಲಿ ಡೈರೆಕ್ಟ್ ಆಗಿ ನೋಡಿ ಇಲ್ಲಿ ನೀಡಲ್ ಒಳಗಡೆಗೆ ನೋಡಿ ಇಲ್ಲಿ ಈ ತರ ಬೀಡ್ ಹಾಕೊಳ್ತೀನಿ. ಕಾಣಿಸ್ತಾ ಇದೆಲ್ಲ ನೋಡಿ, ಬೀಡ್ ಹಾಕೊಂಡು ಈಗ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ದಾರ ಸುತ್ಕೊಂಡು ನೋಡಿ ಅದೇ ಪಾಯಿಂಟ್, ಈಗ ನಾನು ಡಬಲ್ ಕ್ರೋಶೆ ಮಾಡಿದ್ದೆಲ್ಲ ಅದ್ರ ಪಾಯಿಂಟಿಗೆನೆ ನೀಡಲ್ ಹಾಕಿ ದಾರಾನ ಎಳ್ಕೊಂಡು ನೋಡಿ ಇಲ್ಲಿ ಈಗ ನೀಡಲ್ ಮೇಲೆ ದಾರ ಇದೆ ಅಲ್ವಾ, ಇಲ್ಲಿ ಈಗ ಬೀಡ್ ಮುಂದೆ ಇರುವಂತ ದಾರಾನ ಎಳ್ಕೊಂಡೆ ಈ ತರ. ಅಲ್ಲಿಂದ ಈಗ ನೀಡಲ್ ಮುಂದೆ ಒಂದು ದಾರ ಇದೆ ಅಲ್ಲ, ಅದನ್ನ ಬೀಡ್ ಒಳಗಡೆಯಿಂದ ಎಳ್ಕೋಬೇಕು. ಈ ತರ ನೋಡಿ, ಈ ತರ ಎಳ್ಕೊಂಡು ನೋಡಿ ಈ ತರ ಬರುತ್ತೆ. ಬೀಡ್ನ ಆ ದಾರದ ಒಳಗಡೆಗೆ ಹಾಕೊಂಡೆ ಅಲ್ವಾ. ಈಗ ನೀಡಲ್ ಮೇಲೆ 2 ದಾರ ಇದೆ, 2 ದಾರಾನ ಒಂದ್ ಮಾಡ್ಕೊಳ್ತೀನಿ. ಮತ್ತೆ ನಾನಿಲ್ಲಿ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಅದೇ ಪಾಯಿಂಟಿಗೆನೆ ನೀಡಲ್ ಹಾಕಿ ದಾರಾನ ಎಳ್ಕೊಂಡು ನೋಡಿ
ಡಬಲ್ ಕ್ರೋಶೆ ಕಂಬ ಈ ತರ ಮಾಡ್ಕೋಬೇಕು. ಕಾಣಿಸ್ತಾ ಇದೆ ಅಲ್ವಾ? ಈ ತರ ಬರುತ್ತೆ ನೋಡಿ. ಇಲ್ಲಿ ಈ ತರ ಆಗಿದೆ ಅಲ್ವಾ? 1 2 3 ಬೀಡ್ ಆದ್ಮೇಲೆ ಅಲ್ಲಿಂದ ಒಂದು ಫ್ಲವರ್ ಬೀಡ್ ನ ತಗೊಳ್ತೀನಿ. ದಾರ ಮೇಲೆ ಮಾಡ್ಕೊಳ್ತೀನಿ. ಮೊದ್ಲಿಗೆ ಈ ತರ ಬೀಡ್ ನ ಆ ದಾರದೊಳಗೆ ಇನ್ಸರ್ಟ್ ಮಾಡಿ ನೋಡಿ, ಕಾಣಿಸ್ತಾ ಇದೆ ಅಲ್ವಾ? ಬೀಡ್ ಲಾಕ್ ಮಾಡ್ಕೊಳ್ತೀನಿ ನೋಡಿ. ಬೀಡ್ ಲಾಕ್ ಮಾಡ್ಕೊಂಡು ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ ನೋಡಿ. ಇಲ್ಲಿ ಡಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕು. ಮತ್ತೆ ನಾನು ಇಲ್ಲಿ ತೋರಿಸ್ದೆ ಅಲ್ವಾ, ಇದೇ ತರ ಡಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕು. ಮತ್ತೆ ಬೀಡ್ ನೀಡಲ್ ಇದೆಲ್ಲ ಅದ್ರ ಒಳಗಡೆಗೆ ಒಂದು ಬೀಡ್ ಹಾಕೊಳ್ತೀನಿ. ಬೀಡ್ ಹಾಕೊಂಡು ನೋಡಿ ಇಲ್ಲಿ ಮತ್ತೆ ನಾನು ಅದೇ ಡಬಲ್ ಕ್ರೋಶೆ ಕಂಬ ಹಾಕಿದಲ್ಲ ಅದೇ ಪಾಯಿಂಟಿಗೆನೆ ನೀಡಲ್ ಹಾಕಿ ದಾರಾನ ಎಳ್ಕೊಂಡು 2 ದಾರಾನ ಒಂದ್ ಮಾಡ್ಕೊಳ್ತೀನಿ. ಅಲ್ಲಿಂದ ಅದೇ ಬೀಡ್ ಒಳಗಡೆಯಿಂದ ಆ ದಾರಾನ ಎಳ್ಕೊಳ್ತೀನಿ. ಈ ತರ ಎಳ್ಕೊಂಡು ನೋಡಿ ಇಲ್ಲಿ ಈ ತರ ಬರುತ್ತೆ. ನೀಡಲ್ ಮೇಲೆ 2 ದಾರ ಇತ್ತು, 2 ದಾರಾನ ಒಂದ್ ಮಾಡ್ಕೊಳ್ತೀನಿ. ಅಲ್ಲಿಂದ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಸೇಮ್ ಪಾಯಿಂಟಿಗೆನೆ ನೀಡಲ್ ಹಾಕಿ ದಾರಾನ ಎಳ್ಕೊಂಡು ನೋಡಿ ಇಲ್ಲಿ ಈಗ ಡಬಲ್ ಕ್ರೋಶೆ ಕಂಬ ಕಾಣಿಸ್ತಾ ಇದೆ ಅಲ್ವಾ? ಈ ತರ ಬರುತ್ತೆ. ಮತ್ತೆ ನಾನಿಲ್ಲಿ 1 ಚೈನ್ ಹಾಕೊಳ್ತೀನಿ. 1 ಚೈನ್ ಹಾಕೊಂಡು ಇಲ್ಲಿ ಸ್ವಲ್ಪ ಗ್ಯಾಪ್ ಬೇಕು ತಾನೆ, ಹಾಗಾಗಿ 1 ಚೈನ್ ಹಾಕೊಂಡೆ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಂಡು ಸ್ವಲ್ಪ ಸ್ಲ್ಯಾಂಟ್ ಆಗಿ ನೋಡಿ ಈ ತರ ನೀಡಲ್ನ ಕ್ರಾಸ್ ಆಗಿ ಇಟ್ಕೊಂಡು ಬಟ್ಟೆಗೆ ನೀಡಲ್ ಹಾಕಿ ದಾರಾನ ಹೇಳ್ಕೊಳ್ತೀನಿ. ಈಗ ನೀಡಲ್ ಮೇಲೆ 3 ದಾರ ಇದೆ. 3 ದಾರದಲ್ಲಿ 2ರಲ್ಲಿ 1, 2ರಲ್ಲಿ 1. ಮತ್ತೆ ನಾನಿಲ್ಲಿ ನೀಡಲ್ಗೆ ಬೀಡ್ ಹಾಕೊಳ್ತೀನಿ. ಬೀಡ್ ಹಾಕೊಂಡು ನೋಡಿ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಸೇಮ್ ಪಾಯಿಂಟಿಗೆನೆ ನೀಡಲ್ ಹಾಕಿ ದಾರಾನ ಹೇಳ್ಕೊಳ್ತೀನಿ. ಈಗ ನೀಡಲಲ್ಲಿ 2 ದಾರಾನ ಒಂದ್ ಮಾಡ್ಕೊಳ್ತೀನಿ. ಮೊದ್ಲಿಗೆ ಒಂದ್ ಮಾಡ್ಕೊಂಡು ಈಗ 1 ದಾರ ಇತ್ತು ನೋಡಿ ಬೀಡ್ ಮುಂದ್ಗಡೆ, ಅದನ್ನ ಬೀಡ್ ಒಳಗಡೆಗೆ ಹಾಕೊಳ್ತೀನಿ ನೋಡಿ. ಬೀಡ್ ಒಳಗಡೆಗೆ ಹಾಕೊಂಡು ಈಗ ನೋಡಿ ನೀಡಲ್ ಮೇಲೆ 2 ದಾರ ಇದೆ ಅಲ್ಲ, 2 ದಾರಾನ ಒಂದ್ ಮಾಡ್ಕೊಳ್ತೀನಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಂಡು ಸೇಮ್ ಪಾಯಿಂಟಿಗೆನೆ ನೀಡಲ್ ಹಾಕಿ ದಾರಾನ ಹೇಳ್ಕೊಂಡು ನೋಡಿ ಈ ತರ ಡಬಲ್ ಕ್ರೋಶೆ ಕಂಬ ಮಾಡ್ಕೊಳ್ತೀನಿ. ಈಗ ಮತ್ತೆ 1 ಚೈನು ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ ನೋಡಿ. ಇಲ್ಲಿ ಸ್ಲ್ಯಾಂಟ್ ಆಗಿ ಹಾಕಿ ನೀಡಲ್ ಮೇಲೆ 3 ದಾರ ಇತ್ತು, 2ರಲ್ಲಿ 1, 2ರಲ್ಲಿ 1. ಮತ್ತೆ ಅರ್ಥ ಆಗಿಲ್ಲ ಅಂತಂದ್ರೆ ಸ್ವಲ್ಪ ವಿಡಿಯೋನ ಸ್ಲೋ ಮಾಡ್ಕೊಂಡು ನೋಡಿ. ನೋಡಿ ಬೀಡ ಹಾಕೊಂಡು ನೋಡಿ 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 ಈ ತರ ಬರುತ್ತೆ. ಈಗ ನಾನಿಲ್ಲಿ ನೋಡಿ ಇಲ್ಲಿ ತೋರಿಸ್ತೀನಿ. 1 2 3 3ಗೆ ಒಂದು ಮೆಟಲ್ ಬೀಡ್ ಹಾಕಿದೀನಲ್ವಾ? 1 2 3 ನೀವು ಮೆಟಲ್ ಬೀಡ್ ಹಾಕಿಲ್ಲ ಅಂದ್ರೆ 6 ಬೀಡ್ ಗ್ಯಾಪಿಗೆ ಈ ತರ ಪ್ಯಾಚ್ ನ ನೀವು ಅಟ್ಯಾಚ್ ಮಾಡ್ಕೋಬಹುದು. ಅಂದ್ರೆ ಈ ಮೆಟಲ್ ಬೀಡ್ ಬೇಡ ಅಂತ ಹೇಳೋರು ಈ ತರ ಪ್ಯಾಚ್ ನೇ ಹಾಕೊಳ್ತೀನಿ ಅಂದ್ರೆ 6 ಬೀಡ್ ಗ್ಯಾಪ್ ಅಲ್ಲಿ ನೀವು ಅಟ್ಯಾಚ್ ಮಾಡ್ಕೋಬಹುದು. ಈಗ ನಾನು ದಾರಾನ ಮೇಲೆ ಮಾಡ್ಕೊಳ್ತೀನಿ. ದಾರ ಮೇಲೆ ಮಾಡ್ಕೊಂಡು ಈ ತರ ಬೀಡ್ ಸ್ವಲ್ಪ ಬಿಗ್ ಬೀಡ್ ನ ಹಾಕೊಂಡು ನೋಡಿ ಇಲ್ಲಿ ಮೊದಲಿಗೆ ಬಿಗ್ ಬೀಡ್ ಹಾಕೊಂಡೆ. ಅಲ್ಲಿಂದ ಈ ತರ ಪ್ಯಾಚ್ ಮಾಡ್ಕೊಂಡಿದ್ದೆ ಅಲ್ವಾ? ಪ್ಯಾಚ್ದು ಫ್ರಂಟ್ ಸೈಡ್ ಇಂದ ನೀಡಲ್ ಹಾಕಿ ನೋಡಿ ಆ ದಾರಾನ ಆ ಪ್ಯಾಚ್ ಒಳಗಡೆಯಿಂದ ಹೇಳ್ಕೊಳ್ತೀನಿ ನೋಡಿ. ಈ ತರ ಹೇಳ್ಕೊಂಡೆ ಅಲ್ವಾ? ಕಾಣಿಸ್ತಾ ಇದೆ ಅಲ್ವಾ? ಅಲ್ಲಿಂದ ಪ್ಯಾಚ್ ನ ಮುಂದಕ್ಕೆ ಈ ತರ ಮಾಡ್ಕೊಳ್ಳಿ. ಸ್ವಲ್ಪ ದಾರಾನ ಮುಂದಕ್ಕೆ ಎಳ್ಕೊಂಡು ಇದನ್ನ ಈ ತರ ಇಡ್ಕೋಬೇಕು. ನೀಡಲ್ನ ತೆಗಿತೀನಿ. ಅಲ್ಲಿಂದ ಇಲ್ಲಿ ಬೀಡ್ ಇದೆ ಅಲ್ವಾ? ಆ ಬೀಡ್ ಒಳಗಡೆಯಿಂದ ನೀಡಲ್ ಹಾಕಿ ಇಲ್ಲಿ ದಾರ ಇತ್ತು ನೋಡಿ, ಕಾಣಿಸ್ತಾ ಇದೆ ಅಲ್ಲ? ಆ ದಾರದ ಒಳಗಡೆಯಿಂದ ನೀಡಲ್ ಹಾಕಿ ಆ ಬೀಡ್ ಒಳಗಡೆಯಿಂದ ಈ ದಾರಾನ ಎಳ್ಕೋಬೇಕು ನೀವು. ಕಾಣಿಸ್ತಾ ಇದೆ ಅಲ್ವಾ? ನೋಡಿ ಸ್ವಲ್ಪ ಟ್ರಿಕ್ಕಿ ಅನ್ಸುತ್ತೆ, ಮಾಡ್ತಾ ನಿಮ್ಗೆ ಈಸಿ ಆಗುತ್ತೆ ಅದು. ನೋಡಿ ಈ ತರ ಹೇಳ್ಕೊಳ್ತೀನಿ ನೋಡಿ. ಈ ತರ ಹೇಳ್ಕೊಂಡು ನೋಡಿ ಎಷ್ಟು ನೀಟಾಗಿ ಬಂತು. ಹೇಳ್ಕೊಂಡೆ ಅಲ್ವಾ? ನೋಡಿ ಈ ತರ ಹೇಳ್ಕೊಂಡಿದೀನಿ. ಬೀಡು ಒಳಗಡೆಯಿಂದ ಅಲ್ಲಿಂದ ಲಾಕ್ ಮಾಡ್ಕೊಳ್ತೀನಿ. ಅದನ್ನ ಈ ತರ ಲಾಕ್ ಮಾಡ್ಕೊಂಡು ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ ನೋಡಿ. ಸ್ಯಾರಿಗೆ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತೀನಿ. ಈ ತರ ಬರುತ್ತೆ. ಮತ್ತೆ ಸ್ಮಾಲ್ ಬೀಡ್ ನೀಡಲ್ಗೆ ಹಾಕೋಬೇಕು. ಅಲ್ಲಿಂದ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಈಗ ಬೀಡ್ ಒಳಗಡೆಯಿಂದ ದಾರಾನ ಎಳ್ಕೊಳ್ತೀನಿ. ಎಳ್ಕೊಂಡು ಲಾಕ್ ಮಾಡ್ಕೊಳ್ತೀನಿ. ಈ ತರ ಎಳ್ಕೋಬೇಕು. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಸೇಮ್ ಪಾಯಿಂಟಿಗೆನೆ ನೀಡಲ್ ಹಾಕಿ ದಾರಾನ ಎಳ್ಕೊಳ್ತೀನಿ ನೋಡಿ. ಅಲ್ಲಿಂದ
ಒಂದು ಚೈನ್ ನೋಡಿ ಈ ತರನೇ ಮಾಡ್ಕೊಂಡು ಹೋಗ್ಬೇಕು. ಕಾಣಿಸ್ತಾ ಇದೆ ಅಲ್ಲ, ಈ ತರ ಕಾಣಿಸುತ್ತೆ. ಕಂಪ್ಲೀಟ್ ಆದ್ಮೇಲೆ ಈ ತರ ಕಾಣಿಸುತ್ತೆ. ಮತ್ತೆ ನಾನಿಲ್ಲಿ 3 ಟೈಮ್ಸ್ ಈ ತರ ಹಾಕೊಂಡಾದ್ಮೇಲೆ ಇಲ್ಲಿ ಮತ್ತೆ ಆಂಟಿಕ್ ಬೀಡ್ ನ ಹಾಕೊಳ್ತೀನಿ. ಈ ತರ ಆಂಟಿಕ್ ಬೀಡ್ ಹಾಕೊಂಡು ಬೀಡ್ ಲಾಕ್ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಮತ್ತೆ ಡಬಲ್ ಕ್ರೋಶೆ ಕಂಬ ನೋಡಿ, 2ರಲ್ಲಿ 1, 2ರಲ್ಲಿ 1, ಮತ್ತೆ ಸ್ಮಾಲ್ ಬೀಡ್ ಪಕ್ಕದಲ್ಲೇ ನೀಡಲ್ ಹಾಕಿ ದಾರಾನ ಎಳ್ಕೊಂಡು ಬೀಡ್ನ ಅದ್ರ ಒಳಗಡೆಯಿಂದ ಎಳ್ಕೊಳ್ತೀನಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಈ ತರ ಬರುತ್ತೆ. ಅಲ್ಲಿಂದ ಸೇಮ್ ಇದೇ ತರ ಡಬಲ್ ಕ್ರೋಶೆ ಕಂಬ ಮಾಡ್ಕೊಂಡು ಹೋಗ್ತೀನಿ. ಒಂದು ಚೈನ್ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಂಡು ಸ್ಲ್ಯಾಂಟ್ ಆಗಿ ನೀಡಲ್ ಹಾಕಿ ದಾರಾನ ಎಳ್ಕೊಂಡು ಮತ್ತೆ ಡಬಲ್ ಕ್ರೋಶೆ ಕಂಬ ಬೀಡ್ ನೋಡಿ ಈ ತರನೇ 1 2 3 3 ಸಲ ಹಾಕೊಳ್ತೀನಿ. ಮತ್ತೆ ಬೀಡ್ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಅದೇ ಸೇಮ್ ಪಾಯಿಂಟ್ಗೆನೆ ನೀಡಲ್ ಹಾಕಿ ದಾರಾನ ಎಳ್ಕೊಂಡು ಬೀಡ್ ಒಳಗಡೆಯಿಂದ ದಾರ ಎಳ್ಕೊಳ್ತೀನಿ. ಮತ್ತೆ 2ಅನ್ನ ಒಂದ್ ಮಾಡ್ಕೊಳ್ತೀನಿ. ಮತ್ತೆ ಒಂದು ಡಬಲ್ ಕ್ರೋಶೆ ಅದ್ರ ಪಕ್ಕದಲ್ಲಿ, ಅಲ್ಲಿಂದ ನೋಡಿ ಡಬಲ್ ಕ್ರೋಶೆ 3 ಆಯ್ತಲ್ವಾ. ಈಗ ದಾರಾನ ಮೇಲೆ ಮಾಡ್ಕೋಬೇಕು. ಒಂದು ಬಿಗ್ ಬೀಡ್ ನೋಡಿ, ಒಂದು ಬಿಗ್ ಬೀಡ್ ಹಾಕೊಳ್ತೀನಿ. ಬೀಡ್ ಹಾಕೊಂಡು ಇದ್ರ ಫ್ರಂಟ್ ಸೈಡ್ ಪ್ಯಾಚ್ದು ಫ್ರಂಟ್ ಸೈಡ್ ಇಂದ ನೀಡಲ್ ಹಾಕಿ ದಾರಾನ ಎಳ್ಕೊಳ್ತೀನಿ. ಈ ತರ ಅಲ್ಲಿಂದ ಈ ತರ ಎಳ್ಕೊಂಡು ಆ ದಾರದಿಂದ ನೀಡಲ್ನ ತೆಗಿತೀನಿ. ಅಲ್ಲಿಂದ ಬೀಡ್ ಒಳಗಡೆಯಿಂದ ನೀಡಲ್ ಹಾಕಿಲಿ ದಾರ ಇತ್ತಲ್ವಾ ಅದನ್ನ ಎಳ್ಕೋಬೇಕಾಗುತ್ತೆ. ನೋಡಿ ಈ ತರ ಎಳ್ಕೋಬೇಕು. ಈ ತರ ಎಳ್ಕೊಂಡ್ಮೇಲೆ ನೋಡಿ ಈ ತರ ಎಳ್ಕೋಬೇಕು. ಎಳ್ಕೊಂಡು ನೋಡಿ ಬೀಡ್ ಲಾಕ್ ಮಾಡ್ಕೊಳ್ತೀನಿ. ಬೀಡ್ ಲಾಕ್ ಮಾಡ್ಕೊಂಡು ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಂಡು ಇಲ್ಲಿ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತೀನಿ. ಈ ತರ ಬರುತ್ತೆ. ಈ ತರ ಕಾಣಿಸುತ್ತೆ ಡಿಸೈನ್. ನಾನು ಫುಲ್ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಯಾವ ತರ ಕಾಣಿಸುತ್ತೆ ಅಂತ. ನೋಡಿ ಡಿಸೈನ್ ಕಂಪ್ಲೀಟ್ ಮಾಡಿದೀನಿ. ಕಂಪ್ಲೀಟ್ ಆದ್ಮೇಲೆ ಈ ತರ ಕಾಣಿಸುತ್ತೆ. ತುಂಬಾನೇ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ನೀವು ಇಷ್ಟಪಡೋರು ಈ ತರ ಮಾಡ್ಕೋಬಹುದು. ಇಲ್ಲ ನಿಮ್ಗೆ ಆಂಟಿಕ್ ಬೀಡ್ ಬೇಡ ಅಂತ ಹೇಳೋರು ಇದನ್ನ ಸ್ಕಿಪ್ ಕೂಡ ಮಾಡ್ಕೋಬಹುದು. ಪ್ಯಾಚ್ ಕೂಡ ಈ ತರ ಕ್ರೋಶದ್ದು ಪ್ಯಾಚ್ ವರ್ಕ್ ಮಾಡ್ಕೊಂಡು ಈ ತರನು ಹಾಕೋಬಹುದು. ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೇನೆ ಡಿಸೈನ್ ಹೇಗ್ ಅನ್ಸ್ತು ಅಂತ ಕೂಡ ನೀವು ತಿಳಿಸ್ಬೋದು. ಹಾಗೇನೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹೇಗ್ ಬಂತು ಅಂತ ಕೂಡ ದಯವಿಟ್ಟು ತಿಳಿಸಿ. ತುಂಬಾನೇ ಈಸಿ ಇದೆ. ನೀವು ಫಸ್ಟ್ ಇದನ್ನ ಈ ಪ್ಯಾಚ್ ವರ್ಕ್ ನ ಕ್ರೋಶದಿಂದ ಮಾಡ್ಕೊಬಿಟ್ರೆ ಅಂತೂ ಬೇಗನೆ ಆಗೋಗುತ್ತೆ. ಡಿಸೈನ್ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ನಿಮ್ಗೆ ಈ ತರ ಪ್ಯಾಚ್ ಬೇಡ ಅಂದ್ರೂ ಈ ತರ ಆಂಟಿಕ್ ಬೀಡ್ ನ ಕೂಡ ಹಾಕೋಬಹುದು. ಈ ತರ ಕಾಣಿಸುತ್ತೆ. ಈ ಡಿಸೈನ್ದು ಪ್ರೈಸ್ ಬಂದು ಇದು ಆಂಟಿಕ್ ಬೀಡ್ ಆಗಿರೋದ್ರಿಂದ ನಾನು 1900 ಇಂದ 2000 ವರೆಗೂ ಚಾರ್ಜ್ ಮಾಡ್ತೀನಿ. ಪ್ಲೇಸ್ ಡಿಪೆಂಡ್ ಆಗುತ್ತೆ ಅಷ್ಟೇ. ನಿಮ್ ಪ್ಲೇಸ್ ಯಾವ ತರ ಚಾರ್ಜ್ ಮಾಡ್ತಾರೆ ಅಂತ ನೋಡ್ಕೊಂಡು ತಗೊಳ್ಳಿ. ಯಾಕೆಂತಂದ್ರೆ ನಾನು 2 ಇಲ್ಲಿ ಪ್ಯಾಚ್ ವರ್ಕ್ ಇದ್ರಲ್ಲೂ ಕೂಡ ಆಂಟಿಕ್ ಬೀಡ್ ಯೂಸ್ ಮಾಡಿದೀನಿ. ಹಾಗೇನೆ ಇಲ್ಲಿ ದೊಡ್ಡದಾಗಿರುವಂತ ಆಂಟಿಕ್ ಬೀಡ್ ನ ಯೂಸ್ ಮಾಡಿದೀನಿ. ಅದರಿಂದ ಸ್ವಲ್ಪ ಪ್ರೈಸ್ ಜಾಸ್ತಿ ಆಗಿದೆ ಅಷ್ಟೇ. ನೀವು ಇದ್ರಲ್ಲಿ ನಾರ್ಮಲ್ ಬೀಡ್ಗಳನ್ನ ಯೂಸ್ ಮಾಡಿದ್ರೆ ಇಷ್ಟು ಚಾರ್ಜ್ ಮಾಡುವಂತ ಅವಶ್ಯಕತೆ ಇಲ್ಲ. ನಾನು ಆಂಟಿಕ್ ಬೀಡ್ ಹಾಕಿರೋದ್ರಿಂದ ಈ ತರ ಹೇಳ್ತಾ ಇದ್ದೀನಿ. ಹಾಗೇನೆ ಯಾರೆಲ್ಲ ಹೊಸೊಬ್ರು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ ಅಂತ ಹೇಳ್ಕೊಳ್ತಾ ಇನ್ನೊಂದು ಡಿಫ್ರೆಂಟ್ ಆಗಿರುವಂತ ಡಿಸೈನ್ ಒಂದಿಗೆ ಬರ್ತೀನಿ. ಅದಕ್ಕಿಂತ ಮುಂಚೆ ನಿಮಗೆ ಪಕ್ಕದಿಂದಲೇ ಒಂದ್ಸಲ ಡಿಸೈನ್ ನ ತೋರಿಸ್ತೀನಿ. ನೋಡಿ ಈ ತರ ಕಾಣಿಸುತ್ತೆ. ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮತ್ತೊಂದು ಡಿಫ್ರೆಂಟ್ ಆಗಿರುವಂತ ಡಿಸೈನ್ ಒಂದಿಗೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.